ಕರ್ನಾಟಕದ ಮುಖ್ಯಮಂತ್ರಿಗಳು ಡಿಕೆಶಿ ಅವರು ಮತ್ತು ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ನಿನ್ನೆ ನಮ್ಮೆಲ್ಲ ಸಂಸದರನ್ನ ಕರೆದು ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ಮೇಕೆದಾಟು ಬಗ್ಗೆ ಮತ್ತು ಬೇರೆ ಬೇರೆ ನೀರಾವರಿಗಳ ಬಗ್ಗೆ ಮತ್ತು ಬರ ಮತ್ತು ಕೆಲವು ಕಡೆ ಪ್ರವಾಹವಾಗಿರುವ ಕುರಿತು ಕೇಂದ್ರದ ನೆರವು ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅವರ ಕೋರಿಕೆ ಮತ್ತು ಅವರ ಸಭೆಯನ್ನ ನಾನು ಕೂಡ ಸ್ವಾಗತ ಮಾಡಿದ್ದೇನೆ. ಒಂದೆರಡು ವಿಚಾರಗಳು ಸ್ವಲ್ಪ ತಿಳುವಳಿಕೆ ದೃಷ್ಟಿಯಿಂದ ಅವರ ಗಮನಕ್ಕೂ ತರಲಿಕ್ಕೆ ಪ್ರಯತ್ನ ಮಾಡಿದೆವು. ಕೇಂದ್ರ ಸರ್ಕಾರದಿಂದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸುಮಾರು 3,000 ಕೋಟಿ ರೂಪಾಯಿ ಬರಬೇಕಾಗಿತ್ತು, ಬಂದಿಲ್ಲ, ಅದನ್ನ ಕೊಡಿಸಬೇಕು ಅಂತ ಹೇಳಿದ್ರು. ವಾಸ್ತವಿಕವಾಗಿ ಏನಂತ ಹೇಳಿದ್ರೆ, ಕಾಲಕ್ಕೆ ಗ್ರಾಮ ಪಂಚಾಯತ್ನ, ತಾಲೂಕ್ ಪಂಚಾಯತ್ನ, ಜಿಲ್ಲಾ ಪಂಚಾಯತ್ನ, ನಗರಸಭೆ ಚುನಾವಣೆಗಳು ನಡೀಬೇಕು. ಆ 15ನೇ ಹಣಕಾಸು ಆಯೋಗದ ವರದಿ ಏನ್ ಹೇಳುತ್ತೆ, ಸಕಾಲದಲ್ಲಿ ಚುನಾವಣೆ ನಡೆಸ್ತಾ ಇದ್ರೆ ಆ ವರ್ಷ ಹಣವನ್ನು ಅವ್ರು ಕೊಡ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನು ರಾಜ್ಯ ಸರ್ಕಾರ ಆಗ್ರಹಪಡಿಸಿದ್ದೇನೆ. ನಿನ್ನೆ ಕೂಡ, ಇವತ್ತು ಕೂಡ ನಾನು ಸರ್ಕಾರಕ್ಕೆ ಮನವಿ ಮಾಡುವುದೇನೆಂದ್ರೆ, ಕಾಲದ ಪಂಚಾಯತ್ ರಾಜ್ ಚುನಾವಣೆಯನ್ನ ಬೇಗನೆ ನಡೆಸಿದ್ರೆ 15ನೇ ಹಣಕಾಸು ಹಣ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಸುಮಾರು 3-4 ವರ್ಷಗಳಿಂದ ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ನಗರಾಡಳಿತ ಸಮಸ್ಯೆಗಳು 1 ಲಕ್ಷ ಜನಪ್ರತಿನಿಧಿಗಳಿಗೆ ಅವರ ಅವಕಾಶದಿಂದ ವಂಚಿತರಾಗಿದ್ದಾರೆ ಮತ್ತು ಜನಸಾಮಾನ್ಯರ ಸೇವೆ ಮಾಡಲಿಕ್ಕೆ 1 ಲಕ್ಷ ಜನಪ್ರತಿನಿಧಿಗಳು ವ್ಯವಸ್ಥೆಯಿಂದ ಹೊರಗಿದ್ದಾರೆ. ಹಾಗಾಗಿ ಸ್ಥಳೀಯಾಡಳಿತಕ್ಕೆ ಹೆಚ್ಚು ಶಕ್ತಿ ಕೊಡುವ ದೃಷ್ಟಿಯಿಂದ ಆದಷ್ಟು ಬೇಗ ಚುನಾವಣೆ ನಡೆಸಬೇಕು ಅನ್ನೋದು ನನ್ನ ಆಗ್ರಹ ಮತ್ತು ಕೋರಿಕೆ. ಈ ಹಿನ್ನೆಲೆಯನ್ನು ಸರ್ಕಾರ ಗಮನಿಸುತ್ತದೆ ಅಂತ ನನ್ನ ಭಾವನೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಏನೇನು ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ಎಂಪಿಗಳಿಂದ ಏನೇನು ನೆರವು ಬೇಕೋ ಅದನ್ನೆಲ್ಲ ರಾಜ್ಯ ಸರ್ಕಾರಕ್ಕೆ ನಾವು ನೀಡ್ತೇವೆ ಅಂತ ಹೇಳಿದ್ದೇವೆ. ಯಾಕಂದ್ರೆ ರಾಜ್ಯದ ಪ್ರಶ್ನೆ ಬಂದಾಗ ಎಲ್ಲ ಪಾರ್ಟಿ ಪಕ್ಷ ಬಿಟ್ಟು ಒಟ್ಟಾಗಿ ರಾಜ್ಯ ನೆರವು ನಿಲ್ಲಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಅದರ ಜೊತೆಯಲ್ಲಿ ಕೇಂದ್ರದಿಂದ ಬಂದಿರುವಂತಹ ಆಯುಷ್ಮಾನ್ ಭಾರತನ ಅನುಷ್ಠಾನದಲ್ಲಿ ವಿಳಂಬ ಆಗಿ ಜನರಿಗೆ ತೊಂದರೆ ಆಗ್ತಾ ಇದ್ದೇವೆ ಅನ್ನೋದನ್ನು ಹೇಳಿದ್ದೇವೆ. PM ರಾವತ್ ಅಂದ್ರೆ ಅಪಘಾತ ಆದ ತಕ್ಷಣ ಯಾವುದೇ ಆಸ್ಪತ್ರೆಗೆ ಸೇರಿದ್ರೆ ಕೇಂದ್ರ ಸರ್ಕಾರ 1.5 ಲಕ್ಷ ರೂಪಾಯಿ ಕೊಡುತ್ತೆ. ಕರ್ನಾಟಕದಲ್ಲಿ ಅದನ್ನು ಅನುಷ್ಠಾನಕ್ಕೆ ವಿಳಂಬ ಮಾಡಬಾರದು ಅನ್ನುವಂತ ಆಗ್ರಹವನ್ನು ಮಾಡಿದ್ದೇವೆ. ಈ ವಯೋಬಂಧನ ಅಂತೇಳಿ 70 ವರ್ಷ ಮೀರಿದಂತ ಹಿರಿಯರಿಗೆ ಆಯುಷ್ಮಾನ್ ಭಾರತ್ ಕೊಡುವಂತ ಯೋಜನೆ ಇನ್ನೂ ಕೂಡ 40 ಲಕ್ಷ ಜನ ರಿಜಿಸ್ಟರ್ ಆಗಿದ್ದಾರೆ. ಅವರಿಗೆ ಕೂಡ ಇನ್ನು ಅದನ್ನು ಕೂಡಲೇ ತಕ್ಷಣ ಅನುಷ್ಠಾನ ಮಾಡಬೇಕು ಅನ್ನುವಂತ ಆಗ್ರಹವನ್ನು ಕೂಡ ಮಾಡಿದ್ದೇವೆ. ಒಟ್ಟಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಂತ ಕರೆದ ಸಭೆ ನಾವು ಸ್ವಾಗತ ಮಾಡಿದ್ದೇವೆ. ಕೇಂದ್ರದ ಪರವಾಗಿ ಎಲ್ಲ ನೆರವನ್ನ ರಾಜ್ಯಕ್ಕೆ ಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದೇವೆ.